ದೇಶದ ಹಿರಿಯ ನಾಯಕರು, ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ದೇಶದಲ್ಲಿ ಬೇರೆ ಬೇರೆ ಪದವಿಯನ್ನು ಅಲಂಕರಿಸಿ ಕೇಂದ್ರ ಸಚಿವರಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ ತನ್ನದೇ ಆದಂಥ ಕೊಡುಗೆಯನ್ನು, ತನ್ನದೇ ಆದಂಥ ಚಿಂತನೆಯನ್ನು ದೇಶಕ್ಕೆ ಕೊಟ್ಟಂತ ಒಬ್ಬ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕರ್ನಾಟಕದ ಬಗ್ಗೆ ಅವ್ರದೇ ಆದಂಥ ಕನಸಿತ್ತು. ಬೆಂಗಳೂರನ್ನ ಐಟಿ ಸಿಟಿ, ಬಿಟಿ ಸಿಟಿ ಮಾಡಬೇಕನ್ನುವಂಥ ಕನಸಿತ್ತು. ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತ ರಾಜಕಾರಣಿ ಅದು ಎಸ್.ಎಂ. ಕೃಷ್ಣ ಅವರು. ಯಾವುದೇ ಹಗರಣಗಳ ಕಹಿ ಇಲ್ಲದೇನೆ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ಎಲ್ಲ ಪಕ್ಷದವರನ್ನು ಕೂಡ ಗೌರವಿಸ್ತಿದ್ದಂಥವರು ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ. ಹಲವಾರು ಸಂಕಷ್ಟಗಳು ಅವರ ಸಂದರ್ಭದಲ್ಲಿ ಎದುರಾದವು. ಮುಖ್ಯವಾಗಿ ವೀರಪ್ಪನ ಕೇಸ್ ಇರ್ಬೋದು, ಇಂಥದ್ದು ಎಲ್ಲವನ್ನು ಕೂಡ ಸಹರ್ಷದಿಂದ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ದೇವರ ಹತ್ರ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಕೂಡ ರಾಜಕಾರಣಿ, ಅವರು ಕೂಡ ರಾಜಕಾರಣದಲ್ಲಿ ಇದ್ದವರು. ಅವರ ರಾಜಕೀಯ ಒಡನಾಟ ಅಥವಾ ನಿಮಗೆ ಯಾವಾಗಾದರೂ ಅವರು ಗೈಡ್ ಮಾಡಿದ್ದು ಆ ಥರ ಸನ್ನಿವೇಶಗಳು ನೆನಪು ಮಾಡ್ಕೋಬೋದು? ಖಂಡಿತವಾಗಿ. ಅವರು ನಾನು ಮಂತ್ರಿ ಆದ ತಕ್ಷಣ ತುಂಬ ಖುಷಿ ಪಟ್ಟಿದ್ರು. ಕರ್ನಾಟಕದಲ್ಲಿ ಮಂತ್ರಿ ಆದಾಗ, ಇಂಧನ ಸಚಿವೆ ಇದ್ದಾಗ, ಗ್ರಾಮೀಣಾಭಿವೃದ್ಧಿ ಇದ್ದಾಗ ನನ್ನನ್ನು ಮನೆಗೆ ಕರೆಸ್ಕೊಂಡು, ಒಬ್ಳು ಯುವತಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ಈ ರೀತಿ ಮಾಡಬೇಕು ಅನ್ನುವಂಥ ಬೇರೆ ಬೇರೆ ಸಲಹೆಗಳನ್ನು ಅವರು ಕೊಟ್ಟಿದ್ರು. ಅವರು ವಿದೇಶಾಂಗ ಸಚಿವರಿದ್ದಾಗ ಕೂಡ ನಾನು ಅವರನ್ನು ಭೇಟಿಯಾಗಿದ್ದೆ, ಹಲವಾರು ಬಾರಿ ಭೇಟಿಯಾಗಿದ್ದೆ. ಯಾಕಂದರೆ ನಾನು ಅವತ್ತು ಮಾನಸ ಸರೋವರ ಕೈಲಾಸ ಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೇನೋ ಜನಕ್ಕೆ ತೊಂದರೆ ಆಗ್ತಾ ಇದೆ, ಭಾರತೀಯರಿಗೆ ಶೌಚಾಲಯದ ಕೊರತೆ ಇದೆ, ವಸತಿಯ ಕೊರತೆ ಇದೆ, ದಾರಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಅವರಿಗೆ ಗಮನಕ್ಕೆ ತಂದಾಗ ವಿಶೇಷವಾಗಿ ಸ್ಪಂದನೆ ಕೊಟ್ಟು, ಅದಕ್ಕಾಗಿ ಅವತ್ತಿನ ಚೀನಾ ಸರ್ಕಾರವನ್ನು ಸಂಪರ್ಕ ಮಾಡಿ ಭಾರತೀಯರಿಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕನ್ನುವಂಥದ್ದಕ್ಕೆ ಅವರು ವಿಶೇಷ ಒತ್ತನ್ನು ಕೊಟ್ಟಿದ್ದು. ಆ ಕಾರಣಕ್ಕಾಗಿ ಆವಾಗ ನಾನು ಕರ್ನಾಟಕದಲ್ಲಿದ್ದೆ, ನಾನು MP ಆಗಿರಲಿಲ್ಲ. ಆದರೂ ಕೂಡ ಅದಕ್ಕೆ ವಿಶೇಷ ಒತ್ತು ಕೊಟ್ಟು ನನ್ನನ್ನು ಡೆಲ್ಲಿಗೆ ಕರೆಸ್ಕೊಂಡು, ಅವರ ಮನೆಯಲ್ಲೇ ಕೂರಿಸ್ಕೊಂಡು, ಅಧಿಕಾರಿಗಳನ್ನು ಕರೆಸಿ ಮಾತಾಡಿ ಅದಕ್ಕೆ ಪರಿಹಾರವನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಅವತ್ತಿನ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರಾಗಿ ಅವರು ಮಾಡಿದ್ರು. ನನ್ನದೇ ಕ್ಷೇತ್ರದಲ್ಲಿ ಅವರು ವಾಸ ಇದ್ರು, ಹೆಮ್ಮೆ ನಮಗೆ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಾದವನ್ನು ನಾನು ಪಡ್ಕೊತಾ ಇದ್ದೆ. ಅವರ ಮನೆಯವರ ಆಶೀರ್ವಾದವನ್ನು, ಅಮ್ಮನವರ ಆಶೀರ್ವಾದವನ್ನು ಪಡ್ಕೊತಾ ಇದ್ದೆ. ಹಲವಾರು ಸಂದರ್ಭದಲ್ಲಿ ಆ ಮನೆಯಲ್ಲಿ ನಾವು ಭೇಟಿ ಮಾಡಿದ್ವಿ. ಇವತ್ತು ಅವರ ಪಾರ್ಥಿವ ಶರೀರ ಅಲ್ಲಿ ಇದೆ. ಅದಕ್ಕಾಗಿ ನಾನು ಕೂಡ ಹೋಗಿ ಪಾರ್ಥಿವ ಶರೀರದ ದರ್ಶನವನ್ನು ಪಡಿಬೇಕು ಅನ್ನೋದ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಖಂಡಿತವಾಗಿ ಇವತ್ತು ಅವರ ದರ್ಶನವನ್ನು ಮಾಡಿ ನಾನು ಪಾರ್ಲಿಮೆಂಟ್ಗೆ ವಾಪಸ್ ಬರ್ತೀನಿ. Ashwavega English News. Coming soon. Your channel, your voice, your trust.